ಸೊ ಅಗಸೆ ಬೀಜ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಫ್ಲ್ಯಾಕ್ಸ್ ಸೀಡ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸೊ ಆ ಫ್ಲ್ಯಾಕ್ಸ್ ಸೀಡಿಂದ ಯಾವ ಥರ ಚಟ್ನಿ ಪುಡಿನ ಮಾಡ್ಕೊಳ್ಬೋದು, ಅದನ್ನು ನಮ್ಮ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇವಿಸ್ಬೋದು ಅನ್ನೋದನ್ನು ನಾವಿವತ್ತು ತೋರಿಸ್ಕೊಡ್ತೇವೆ. ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಫ್ಲ್ಯಾಕ್ಸ್ ಸೀಡ್ಸ್, ಒಣ ಕೊಬ್ಬರಿಯ ತುರಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸೈಂಧವ ಉಪ್ಪು. ಈ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿಗೆ ಮೊದಲನೇದಾಗಿ ಬೇಕಾಗಿರುವಂತಹದ್ದೇ ಫ್ಲ್ಯಾಕ್ಸ್ ಸೀಡ್ಸ್. ಈ ಫ್ಲ್ಯಾಕ್ಸ್ ಸೀಡ್ಸನ್ನು ನಾವು ಪುಡಿ ಮಾಡೋದಕ್ಕೂ ಮೊದಲು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಕೂಡ ಜಿಡ್ಡಿನ ಅಂಶ, ಅಂದರೆ ಎಣ್ಣೆ ತೆಗೆಯೋದು, ಇದರಲ್ಲೂ ಕೂಡ ಎಣ್ಣೆ ತೆಗಿತಾರೆ. ಸೊ ಹಾಗಾಗಿ ಇದನ್ನು ಹಾಗೆ ಹಸಿಯಾಗಿ ನಾವು ರುಬ್ಬಿದಾಗ ಅದು ತುಂಬ ಜಿಡ್ಡು ಬಿಡ್ತಾ ಹೋಗುತ್ತೆ, ಜಾಸ್ತಿ ದಿನ ಉಳಿಯೋದಿಲ್ಲ. ಹಾಗೆ ಇದನ್ನು ಪುಡಿ ಮಾಡುವ ಕೂಡ ಅಷ್ಟೇ ಸ್ವಲ್ಪನೇ ಪುಡಿ ಮಾಡಬೇಕು. ತುಂಬ ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ಜಿಡ್ಡಿನ ಅಂಶ ಬಿಟ್ಟು ನಾವು ಅದನ್ನು ಸ್ಟೋರ್ ಅಂದರೆ ಎತ್ತಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳಿಗೆ ಎಷ್ಟೋ ಜನಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಈಗ ಬಾಗಿಲು ಕಿಟಕಿನ ನೀವು ಅತಿಯಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ. ಸೌಂಡ್ ಬಂದಾಗ ಏನು ಮಾಡ್ತೀವಿ, ಎಣ್ಣೆನ ಹಾಕ್ತೇವೆ. ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದ ಹಾಗೆ ಸೌಂಡ್ ಬರೋದು ನಿಂತು ಹೋಗುತ್ತೆ. ಹಾಗೆ ನಿಮ್ಮ ಜಾಯಿಂಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಟಕ ಟಕ ಅಂತ ಸೌಂಡ್ ಬರ್ತಾ ಇದ್ದರೆ ಆ ಎಣ್ಣೆ ಅಪ್ಲಿಕೇಶನ್ನ ಮಾಡಬೇಕು. ಎಳ್ಳೆಣ್ಣೆ ಇದಕ್ಕೆ ಹೇಳಿ ಮಾಡಿಸಿದಂಥದ್ದು. 1 ಕಪ್ ಎಳ್ಳೆಣ್ಣೆ ತಗೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ದಿನ ಅದಕ್ಕೆ ಜಾಯಿಂಟಿಗೆ ಅಪ್ಲೈ ಮಾಡ್ತಾ ಬನ್ನಿ. ಹಾಗೆ ಇಂಟರ್ನಲಿ ಈ ಎಣ್ಣೆ ಜಿಡ್ಡಿನ ಅಂಶ ಇರ್ತಕ್ಕಂತಹ ಚಟ್ನಿ ಪುಡಿಯನ್ನು ನೀವು ಆವಾಗ ಸೇವನೆ ಮಾಡೋದ್ರಿಂದ ಸಮೇತ ನಿಮ್ಮ ಜಾಯಿಂಟ್ ಪೇನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಜಾಯಿಂಟಲ್ಲಿ ನೋವು ಅಂದಾಗ ಮತ್ತೊಂದು ನೆನಪಾಗಿದ್ದು ನೆಟಿಗೆ. ನಿಮಗೆ ತುಂಬ ನೆಟಿಗೆ ಬರ್ತಾ ಇದೆಯಾ, ಅಲ್ಲಿ ವಾತ ಹೆಚ್ಚಾಗಿದೆ ಅಂತ, ಮುಂದೆ ಆ ಜಾಯಿಂಟಿಗೆ ಪ್ರಾಬ್ಲಮ್ ಬರ್ಬೋದು ಅಂತ ಅದನ್ನು ಎಣ್ಣೆ ಹಚ್ಚಿ ನೆಟಿಗೆ ಬರೋದ್ರಿಂದ ಅದು ಸರಿ ಆಯಿತು ಅನ್ನೋದಲ್ಲ, ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಮುನ್ನೆಚ್ಚರಿಕೆ. ಸೊ ಈಗ ಇದು ಬಿಸಿ ಆಗಿದೆ, ಇದನ್ನು ನಾನು ಮಿಕ್ಸಿ ಜಾರ್ಗೆ ತಗೋತೀನಿ. ಈ ಎಣ್ಣೆ ಅಂಶ ಇರುವಂತಹ ಬೀಜಗಳು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಬಿಸಿ ಆಗೋದಕ್ಕೆ, ಸ್ವಲ್ಪ ಹೊತ್ತಲ್ಲೇ ಬಿಸಿ ಆಗಿಬಿಡುತ್ತೆ. ಇದಕ್ಕೆ ಈಗ ನಾನು ಒಣ ಕೊಬ್ಬರಿನ ಬಿಸಿ ಮಾಡ್ಕೋತೀನಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಬಿಸಿ ಮಾಡ್ಕೋಬೇಕು. ಇದು ಕೂಡ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಬಿಸಿ ಮಾಡಬೇಕು, ಹಾಗೆ ಜಾಸ್ತಿ ಕೂಡ ರುಬ್ಬೋ ಹಾಗಿಲ್ಲ. ಇಲ್ಲಿ ಹಸಿ ಕೊಬ್ಬರಿ ನಾವು ಹಾಕಲ್ಲ, ಒಣ ಕೊಬ್ಬರಿ ಹಾಕ್ತೀವಿ. ಯಾಕಂದರೆ ಇದನ್ನು ಹೆಚ್ಚು ದಿನ ನಾವು ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ, ಸ್ಟೋರೇಜ್ಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ. ಜೊತೆಗೆ ಇದರಲ್ಲೂ ಕೂಡ ಜಿಡ್ಡಿನ ಅಂಶ ಇರೋದ್ರಿಂದ ಈ ಚಟ್ನಿ ಪುಡಿ ತಿನ್ನೋದ್ರಿಂದ ನಮ್ಮ ಕೀಲುಗಳಿಗೆ ಜಿಡ್ಡಿನ ಅಂಶ ಸಿಗ್ತಾ ಹೋಗುತ್ತೆ. ಇದು ಕೂಡ ಈಗ ಬಿಸಿಯಾಗಿದೆ, ಮಿಕ್ಸಿ ಜಾರ್ಗೆ ತಗೋತೀನಿ. ಇನ್ನು ಚಟ್ನಿ ಪುಡಿ ಅಂದಮೇಲೆ ನಮ್ಮ ಕಡಲೆಬೇಳೆ, ಉದ್ದಿನಬೇಳೆ ಇಲ್ಲ ಅಂದರೆ ಹೇಗೆ, ರುಚಿನೂ ಬೇಕು, ಹಾಗೆ ಇದು ಕೂಡ ನ್ಯಾಚುರಲ್ ಕ್ಯಾಲ್ಶಿಯಂ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಸೊ ಎರಡು ಒಂದೊಂದು ಚಮಚ ಅಷ್ಟು ಕೆಂಪಗಾಗೋವರೆಗೂ ಹುರ್ಕೊಂಡು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಇಡುವಂಥದ್ದು. ಇದು ಕೆಂಪಾಗುವಾಗಲೇ 2 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ತೀನಿ. ಖಾರ ಕೂಡ ಸ್ಟೋರೇಜ್ಗೆ ಹೆಲ್ಪ್ ಆಗುತ್ತೆ, ಹಾಗಂತ ಜಾಸ್ತಿ ಖಾರ ಬೇಡ, ಹಾಗಾಗಿ 2 ಹಾಕ್ಕೊಂಡಿರೋದು. ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ. ಅಗಸೆ ಬೀಜ ಕೂಡ ಬ್ರೌನ್ ಇರೋದ್ರಿಂದ ಇನ್ನು ಅಂದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಈ ಅಗಸೆ ಬೀಜದಲ್ಲಿ ಅಂದರೆ ತುಂಬ ಒಳ್ಳೆಯಾದಂಥ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ. ಹಾಗೆ ನರ್ವ್ ಟಾನಿಕ್ ಕೂಡ, ಮತ್ತು ಮಸಲ್ನ ಗಟ್ಟಿ ಮಾಡುವಂತಹ ಒಂದು ಮೆಡಿಸಿನಲ್ ವ್ಯಾಲ್ಯೂ ಸಮೇತ ಈ ಫ್ಲ್ಯಾಕ್ಸ್ ಸೀಡಿಗೆ ಇರೋದ್ರಿಂದ ಬಹಳಷ್ಟು ಇತ್ತೀಚೆಗೆ ಬಹಳಷ್ಟು ಪಾಪ್ಯುಲರ್ ಕಡೆ ಸಮೇತ ಆಗಿದೆ. ಆಯುರ್ವೇದದಲ್ಲಿ ಅಗಸೆ ಬೀಜ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಇದೇ ಥರ ಚಟ್ನಿ ಪುಡಿ ಇರ್ಬೋದು, ಹಾಗೆ ಕೆಲವೊಂದು ರೆಸಿಪಿಗಳಲ್ಲಿ ಇದನ್ನು ನಾವು ಮೊದಲಿಂದನೂ ಯೂಸ್ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಬಹಳಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮಹಾತ್ಮೆ ಅಂತಲೂ ಹೇಳ್ಬೋದು. ಸೊ ಫ್ಲ್ಯಾಕ್ಸ್ ಸೀಡನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದೀರಿ. ಹಾಗಂತ ಏನು ಮಾಡಬೇಡಿ, ಈಗ ಕೆಲವರು ನೆನೆಸಿ ತಿನ್ನುವಂಥದ್ದು, ಹಾಗೆ ದಿನ 2 ಚಮಚ ತಿನ್ನುವಂಥದ್ದು, ಬಹಳಷ್ಟು ಜನ ತಿಂತಾರೆ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಇದೆ ಅಂತ ಹೇಳಿ 2 ಚಮಚ ದಿನ ತಿನ್ನುವಂಥದ್ದು. ಹಾಗೆ ತಿಂದರೆ ಪಿತ್ತ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಥರ ಚಟ್ನಿ ಪುಡಿ ರೂಪದಲ್ಲಿ ನೋಡಿ, ಇದರಲ್ಲಿ ಕೊಬ್ಬರಿ ಹಾಕಿದ್ದೇವೆ, ಹಾಗೆ ಈ ಕಡಲೆ ಹಾಕಿದ್ದೇವೆ, ಉದ್ದಿನ ಕಾಳು ಹಾಕಿದ್ದೇವೆ. ಹೀಗೆ ಹಾಕಿರೋದ್ರಿಂದ ಇದು ಬ್ಯಾಲೆನ್ಸ್ಡ್ ಆಗುತ್ತೆ, ನಿಮಗೆ ಪಿತ್ತವನ್ನು ಜಾಸ್ತಿ ಮಾಡೋದಿಲ್ಲ. ಸೊ ಬರೀ ನೀವು ಅಗಸೆ ಬೀಜನ ಹಾಗೆ 2 ಚಮಚ ತಿನ್ನೋದ್ರಿಂದ ಪಿತ್ತ ಜಾಸ್ತಿಯಾಗಿ ಕೆಲವೊಂದು ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಕೆಂಪಾಗಿ ಹುರಿದಿರುವಂತಹ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ
ಇದಿಷ್ಟನ್ನು ಜಾರ್ಗೆ ಸೇರಿಸಿದ್ದೀನಿ. 1 ಚಮಚ ಅಷ್ಟು ಉಪ್ಪನ್ನ ಕೂಡ ಸೇರಿಸಿದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಕೊಂಡು ಇದನ್ನ ಸ್ಟೋರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಆರಿರುವಂಥ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಚಟ್ನಿ ಪುಡಿ ತಯಾರಾಗಿದೆ. ಈ ಚಟ್ನಿ ಪುಡಿನ ಚಪಾತಿ ಇಲ್ಲ ದೋಸೆ ಇಲ್ಲ ಅನ್ನಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದರೆ ಕ್ಯಾಲ್ಶಿಯಮ್ಮು ಸಿಗುತ್ತೆ, ಹಾಗೆ ಕೀಲುಗಳಿಗೆ ಜಿಡ್ಡಿನ ಅಂಶ, ಎಣ್ಣೆ ಅಂಶ ಕೂಡ ಸಿಗ್ತಾ ಹೋಗುತ್ತೆ. ಕೀಲು ನೋವು ಇದ್ದವ್ರಿಗೆ ಸರಿ ಮಾಡ್ಬೋದು, ಇಲ್ದಲೇ ಇರೋ ಹಾಗೆ ಬರ್ದಲೇ ಇರೋ ಹಾಗೆ ಕಾಪಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದು ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸಿನ ಚಟ್ನಿ ಪುಡಿ. ಕೀಲು ನೋವಿಗೆ ಉಪಯೋಗವಾಗುವಂತಹ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿನ ಈಗ ನಾವು ಮಾಡಿ ತೋರಿಸಿದ್ದೇವೆ. ಸೊ ಕೀಲು ನೋವಿಗೆ ಮಾತ್ರ ಅಲ್ಲದೆ ನಿಮ್ಮ ಆರೋಗ್ಯಕ್ಕೂ ಸಮೇತ ತುಂಬ ಒಳ್ಳೆಯದು. ಇದನ್ನು ಅಂಗಡಿಲಿಂದ ತಂದು ಯಾವುದಾದ್ರೂ ಪುಡಿನ ನೀವು ಯೂಸ್ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಕೊಂಡು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಿನಿಮಮ್ ಅಂದ್ರೆ 3 ತಿಂಗಳು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು.